ನೀವೇನಾದ್ರೂ ಕ್ರಿಪ್ಟೋದಲ್ಲಿ ಅಥವಾ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತೂ ಸೇಫ್ ಇರೋದಿಲ್ಲ. ನಿಮ್ಮ ಅಮೌಂಟ್ ಲೀನ್ ಆಗುತ್ತೆ. ಅಂದ್ರೆ ಒಂದಷ್ಟು ಅಮೌಂಟ್ ನೀವು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ವಿಡ್ರಾ ಮಾಡಕ್ ಆಗೋದಿಲ್ಲ, ಹಂಗೆ ಡೆಪಾಸಿಟ್ ಆಗ್ಬಿಡುತ್ತೆ. ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪರ್ಮನೆಂಟ್ಲಿ ಫ್ರೀಸ್ ಆದ್ರೂ ಆಗ್ಬೋದು. ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ನನ್ನ ಅಕೌಂಟ್ ಅಲ್ಲಿ ಕೂಡ 7,535 ರೂಪಾಯಿ ಲೀನ್ ಆಗಿದೆ. ಅಂದ್ರೆ ಈ ಅಮೌಂಟ್ ಅನ್ನು ನಾನು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ಇದನ್ನ ವಿಡ್ರಾ ಕೂಡ ಮಾಡಕ್ ಆಗೋದಿಲ್ಲ. ನೀವು UPI ಮುಖಾಂತರ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಈ ಒಂದು ಬ್ಯಾಲೆನ್ಸ್ ಶೋ ಆಗೋದಿಲ್ಲ. ಈ ಒಂದು ದುಡ್ಡು ಹೋದಂಗೆ ಲೆಕ್ಕ. ಈ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನೋ ಎಲ್ಲ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನೀವು ನಾಲೆಡ್ಜ್ ಅನ್ನ ಪಡ್ಕೋಬೇಕು ಅಂದ್ರೆ. ಓಕೆ, ಇವಾಗ ನನ್ನ ಅಕೌಂಟ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, 10ನೇ ತಾರೀಕು ನವೆಂಬರ್ 2025 12:33 PM ನಾನು 10,000 ರೂಪಾಯಿನ ಕಾಯಿನ್ಸ್ ಆಪ್ ಅಲ್ಲಿ ಕ್ರಿಪ್ಟೋದಲ್ಲಿ ಡೆಪಾಸಿಟ್ ಮಾಡಿದ್ದೆ. ನಾನು ಒಂದ್ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೊಂಡು ಅವತ್ತಿನ ದಿನನೇ 10ನೇ ತಾರೀಕು ನವೆಂಬರ್ 2025 8:59ಕ್ಕೆ 2,000 ರೂಪಾಯಿನ ವಿಡ್ರಾ ಮಾಡಿದೆ. ಇನ್ನ ಪ್ರಾಫಿಟ್ ಆಗ್ತಾನೆ ಇತ್ತು. ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೊಂಡು ನಾನು 10ನೇ ತಾರೀಕು ನವೆಂಬರ್ 2025 ಪುನಃ 10:29 10:30 ಅಷ್ಟರಲ್ಲಿ ಇನ್ನ 1,000 ರೂಪಾಯಿನ ವಿಡ್ರಾ ಮಾಡಿದೆ. ಟೋಟಲ್ ಆಗಿ ಅವತ್ತು 3 ಟ್ರಾನ್ಸಾಕ್ಷನ್ ಆಯ್ತು. ಇದೆಲ್ಲ ಕಂಪ್ಲೀಟ್ ಆಗಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಿದೆ. ಅವತ್ ನೈಟ್ ಮಲಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಅಷ್ಟರಲ್ಲಿ ಈ ಒಂದು ಮೆಸೇಜ್ ನನಗೆ ಬಂದಿತ್ತು. ಡಿಯರ್ ಕಸ್ಟಮರ್, ಹೋಲ್ಡ್ ಫಾರ್ INR 7,535 rupees ಕ್ರಿಯೇಟೆಡ್ ಇನ್ ಡೆಪಾಸಿಟ್ ಅಕೌಂಟ್ ನಂಬರ್ ಹಾಕಿದ್ದಾರೆ ಆನ್ 11/11/25. ಇಫ್ ನಾಟ್ ಕನ್ಸ್ಟೆಂಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಬ್ರಾಂಚ್ SBI. ಬ್ಯಾಂಕ್ ಕಡೆಯಿಂದ ಈ ರೀತಿಯಾದ ನೋಟಿಫಿಕೇಶನ್ ಬಂದಿತ್ತು. ನಾನು ಅವತ್ತಿನ ದಿನನೇ ನಾನು ಅಕೌಂಟ್ ಓಪನ್ ಮಾಡಿಸಿರುವಂತ ನಮ್ಮ ಒಂದು ಹೋಮ್ ಬ್ರಾಂಚ್ ಬ್ಯಾಂಕ್ ಗೆ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ, ನನ್ನ ಅಕೌಂಟ್ ಅಲ್ಲಿ 7,500 ಕಟ್ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ಕೇಳಿದೆ. ಅವ್ರು ಹೇಳಿದ್ದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಒಂದು ದುಡ್ಡು ಹೋಲ್ಡ್ ಆಗಿದೆ. ಇದನ್ನ ನೀವು ಬಿಡಿಸ್ಕೋಬೇಕು ಅಥವಾ ತೆಗಿಬೇಕು ಅಂತಂದ್ರೆ ನೀವು ಒಂದು ಲಾಯರ್ ನ ಇಟ್ಟು ಕೋರ್ಟ್ ಇಂದ ನೋಟಿಸ್ ತರಬೇಕು ಅಂತ ಹೇಳಿದ್ರು. ಅಷ್ಟಕ್ಕೆ ನನಗೆ ಶಾಕ್ ಆಗೋಯ್ತು. ಸೊ ಕ್ರಿಪ್ಟೋಲಿ ವಿಡ್ರಾ ಮಾಡಿದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕ್ರಿಪ್ಟೋಲಿ ಟ್ರೇಡಿಂಗ್ ಮಾಡಿ ಇವಾಗ ನಾನು ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕ್ರಿಪ್ಟೋ ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಮಾಡುವಾಗ ಹುಷಾರಾಗಿರಿ. ನೀವು ಫಾರೆಕ್ಸ್ ಟ್ರೇಡಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಇಂಡಿಯನ್ ಬ್ರೋಕರ್ ಮುಖಾಂತರ ನೀವು ಟ್ರೇಡ್ ಅನ್ನ ಮಾಡಬೇಕು. ನೀವು ಇಲ್ಲಿಗಲ್ ಅಥವಾ ಗವರ್ನಮೆಂಟ್ ರೆಗ್ಯುಲೇಟೆಡ್ ಇಲ್ಲದೆ ಇರುವಂತ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಇದೇ ಗತಿ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ನನಗೆ ಕಟ್ ಆಗಿರುವಂತ ಅಮೌಂಟ್ 7,500. ನಾನು ವಿಚಾರಿಸಿದಂಗೆ ನನ್ನ ಒಂದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕಟ್ ಆಗಿರುವಂತ ಅಮೌಂಟ್ ಒಬ್ಬರ ಅಕೌಂಟ್ ಅಲ್ಲಿ 2,000 ಕಟ್ ಆಗಿದೆ, ಇನ್ನೊಬ್ಬರ ಅಕೌಂಟ್ ಅಲ್ಲಿ 2,300 ರೂಪಾಯಿ ಕಟ್ ಆಗಿದೆ. ಅಂದ್ರೆ ಈ ರೀತಿ ಅಮೌಂಟ್ ಹೋಲ್ಡ್ ಆಗಿರುತ್ತೆ ಬ್ಯಾಂಕ್ ಅಲ್ಲಿ, ಲೀನ್ ಆಗಿರುತ್ತೆ. ಲೀನ್ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋಲ್ಡ್ ಆಗಿರುತ್ತೆ ಅಥವಾ ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಬಿಡಿಸ್ಕೋಬೇಕು ಅಂತ ನಾವು ಒಂದು ಲಾಯರ್ ನ ಇಡಬೇಕು. ಕೋರ್ಟ್ ನೋಟಿಸ್ ಅನ್ನ ತಂದು ಬ್ಯಾಂಕ್ ಗೆ ಸಬ್ಮಿಟ್ ಮಾಡಬೇಕು. ನಾವು ಒಂದು ಲಾಯರ್ ನ ಇಟ್ಟು ಕೋರ್ಟ್ ನೋಟಿಸ್ ತರೋದಕ್ಕೆ ಎಷ್ಟು ಖರ್ಚಾಗುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಕಡಿಮೆ ಅಮೌಂಟ್ ಕಟ್ ಆಗಿರೋರು ಯಾರು ಕೂಡ ಈ ರೀತಿ ರಿಸ್ಕ್ ಅನ್ನ ತಗೊಳ್ಳೋದಿಲ್ಲ. ಒಂದ್ 2-3 ದಿನ ತಲೆ ಕೆಡಿಸ್ಕೊಳ್ತಾರೆ. ಅದಾದ ನಂತರ ಹೋದ್ರೆ ಹೋಯ್ತು ಬಿಡು ಎಲ್ಲ ಕಳ್ಕೊಂಡಿದೀನಿ ಅಂತ ಹಂಗೆ ಸುಮ್ನೆ ಆಗ್ಬಿಡ್ತಾರೆ. ಈ ಒಂದು ಅಮೌಂಟ್ ರಿಲೀಸ್ ಆಗೋರು ಕೂಡ ಬ್ಯಾಂಕ್ ಅಲ್ಲೇ ಇರುತ್ತೆ. ಅದನ್ನ ನಾವು ಯೂಸ್ ಮಾಡೋಕ್ಕೂ ಆಗಲ್ಲ, ವಿಡ್ರಾ ಮಾಡೋಕ್ಕೂ ಆಗೋದಿಲ್ಲ. ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಿಮ್ಮೊಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ. ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವಾಗ ಮಾತ್ರ ನೀವು ಅಕೌಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಸಾಧ್ಯ. ಸೊ ಇದರಿಂದ ಹೇಗ್ ಬಚಾವಾಗೋದು? ಇವಾಗ ನಮ್ಮ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗ್ಬಿಟ್ಟಿದೆ, ಹೋಲ್ಡ್ ಆಗಿದೆ. ಇದರಿಂದ ಯಾವ ರೀತಿ ನಾವು ಪಾರಾಗೋದು ಅಂತಂದ್ರೆ, ಮೊದಲನೇದಾಗಿ ಲೀನ್ ಯಾಕಾಗುತ್ತೆ, ಈ ರೀತಿ ಹೋಲ್ಡ್ ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ನಾವು ಕ್ರಿಪ್ಟೋ ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಡೆಪಾಸಿಟ್ ಅಥವಾ ವಿಡ್ರಾಲ್ಸ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅಥವಾ ಇಲ್ಲಿಗಲ್ ಆಪ್ ಗಳು, ಗೇಮಿಂಗ್ ಆಪ್ ಆಗಿರ್ಬೋದು ಅಥವಾ ಗ್ಯಾಮ್ಲಿಂಗ್ ವೆಬ್ಸೈಟ್ ಗಳಿರ್ಬೋದು, ಇಲ್ಲಿ ನಾವು ವಿಡ್ರಾಲ್ಸ್ ಆಗ ಡೆಪಾಸಿಟ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಮಾಡ್ತಾ ಇದೀನಿ, ನನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಕೆಲವೊಂದಷ್ಟು ಜನ ಕ್ವಶನ್ಸ್ ಅನ್ನ ಮಾಡಬಹುದು. ಆಲ್ಮೋಸ್ಟ್ ಆಲ್ ಡೈಲಿ 1 ಟ್ರಾನ್ಸಾಕ್ಷನ್ 2 ಟ್ರಾನ್ಸಾಕ್ಷನ್ ಮಾಡೋರಿಗೆ ಏನು ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಆಗಿಲ್ಲ. ಬಟ್ ಯಾರು ಬ್ಯಾಕ್ ಟು ಬ್ಯಾಕ್ ಇವಾಗ 500 ರೂಪಾಯಿ ಡೆಪಾಸಿಟ್ ಅನ್ನ ಮಾಡೋದು, 500 ರೂಪಾಯಿ ವಿಡ್ರಾ ಮಾಡೋದು, ಮತ್ತೆ 1,000 ರೂಪಾಯಿ ಡೆಪಾಸಿಟ್ ಅನ್ನ ಮಾಡೋದು, 2,000 ರೂಪಾಯಿ ವಿಡ್ರಾ ಮಾಡೋದು, ಮತ್ತೆ ಈ ರೀತಿ 10,000 ಡೆಪಾಸಿಟ್ ಅನ್ನ ಮಾಡೋದು, 5,000 ವಿಡ್ರಾ ಮಾಡೋದು, ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಸಸ್ಪಿಷಿಯಸ್ ಆಕ್ಟಿವಿಟಿ ಅಂತ ನಿಮ್ಮ ಒಂದು ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ ಅಥವಾ ಈ ತರ ಅಮೌಂಟ್ ಅನ್ನ ಹೋಲ್ಡ್ ಮಾಡ್ತಾರೆ. ಅಥವಾ ಸಡನ್ ಆಗಿ ಈ ರೀತಿ ಕೆಲಸಗಳಲ್ಲಿ ನೀವು 1 ಲಕ್ಷ 2 ಲಕ್ಷ 50,000 ಈ ರೀತಿ ಟ್ರಾನ್ಸಾಕ್ಷನ್ ನಡೆದ್ರು ಕೂಡ ಈ ರೀತಿ ಹೋಲ್ಡ್ ಮಾಡ್ತಾರೆ ಅಥವಾ ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ. ಈ ರೀತಿ ಚಾನ್ಸಸ್ ಇರುತ್ತೆ. ಈ ತರ ಕಾರಣಗಳಿಂದ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗುತ್ತೆ. ಮೈನ್ ರೀಸನ್ಸ್ ಏನಂತಂದ್ರೆ, ಈ ರೀತಿ ಲೀನ್ ಆಗೋದಕ್ಕೆ ಅಮೌಂಟ್ ಕ್ರಿಪ್ಟೋ ಅಥವಾ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡುವಂತದ್ದು, ಬಿನಾನ್ಸ್ ಅಲ್ಲಿ P2P ಮಾಡುವಂತದ್ದು ಅಥವಾ ಕ್ರಿಪ್ಟೋ ಅಲ್ಲಿ ವಿಡ್ರಾ ಡೆಪಾಸಿಟ್ ಮಾಡುವಂತದ್ದು, ಫಾರೆಕ್ಸ್ ಅಲ್ಲಿ ವಿಡ್ರಾ ಡೆಪಾಸಿಟ್ ಮಾಡುವಂತದ್ದು, ಇದನ್ನೆಲ್ಲ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಅಮೌಂಟ್ ಲೀನ್ ಆಗುತ್ತೆ ಅಥವಾ ಅಕೌಂಟ್ ಫ್ರೀಸ್ ಆಗುತ್ತೆ. ಇವು ಮೈನ್ ರೀಸನ್ಸ್ ಆಗಿರುತ್ತೆ ನಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗೋದಕ್ಕೆ. ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೆ ಈ ಅಮೌಂಟ್ ಅನ್ನ ನಾವು ಯೂಸ್ ಮಾಡಕ್ ಆಗೋದೇ ಇಲ್ಲ. ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ, ಮೊದಲು ನೀವು ನಿಮ್ಮ ಒಂದು ಹೋಮ್ ಬ್ರಾಂಚ್ ಗೆ ವಿಸಿಟ್ ಮಾಡಬೇಕು. ನೀವು ಅಕೌಂಟ್ ಅನ್ನ ಎಲ್ಲಿ ಓಪನ್ ಮಾಡಿದಿರಾ ಅಲ್ಲಿಗೆ ವಿಸಿಟ್ ಮಾಡಿ. ನೀವು ಬ್ಯಾಂಕ್ ಮ್ಯಾನೇಜರ್ ನ ಕೇಳಬೇಕು, ನನ್ನ ಒಂದು ಅಕೌಂಟ್ ಅಲ್ಲಿ ಇಷ್ಟು ಅಮೌಂಟ್ ಕಟ್ ಆಗಿದೆ ಅಥವಾ ಲೀನ್ ಆಗಿದೆ. ನಿಮ್ಗೆ ಈ ರೀತಿ ಅಮೌಂಟ್ ಕಟ್ ಆಗಿದ್ರೆ ಮೊದಲೇ ನಿಮ್ಗೆ ಲೀನ್ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ, ಈ ವರ್ಡೇ ನಿಮ್ಗೆ ಗೊತ್ತಿರೋದಿಲ್ಲ. ಫಸ್ಟ್ ನೀವು ಬ್ಯಾಂಕ್ ಅಲ್ಲಿ ವಿಚಾರಿಸಬೇಕು. ಅಥವಾ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಏನಾದ್ರು ಯೂಸ್ ಮಾಡ್ತಿದ್ರೆ, ಇವಾಗ ನಾನು ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದೀನಿ, ಗಮನಿಸ್ತಾ ಇರ್ಬೋದು. ನನ್ನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ಲೀನ್ ಅಮೌಂಟ್ ಅಂತ ಡೆಪಾಸಿಟ್ ಆಗಿತ್ತು, ಗಮನಿಸ್ತಾ ಇರ್ಬೋದು. ಈ ರೀತಿ ಶೋ ಆಗುತ್ತೆ. ಇದನ್ನ ನೋಡ್ಕೊಂಡು ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆ ಲೀನ್ ಆಗಿದೆ ಅಂತ, ಅಥವಾ ಯಾಕೆ ನನ್ನ ಅಮೌಂಟ್ ಕಟ್ ಆಗಿದೆ ಅಂತ ಕೇಳಬೇಕು. ಅವರು ಪರ್ಟಿಕ್ಯುಲರ್ ರೀಸನ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ನಾನು ರೀಸನ್ಸ್ ಕೇಳಿದಾಗ ಬ್ಯಾಂಕ್ ಅಲ್ಲಿ ಹೋಗಿ
ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಹೋಲ್ಡ್ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೋಲ್ಡ್ ಮಾಡಿ ಅಂತ ಹೇಳಿದಕ್ಕೆ ಬ್ಯಾಂಕ್ ಅವರು ಹೋಲ್ಡ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ರಿಲೀಸ್ ಆರ್ಡರ್ ಕೊಡೋವರೆಗೂ ಕೂಡ ಆ ಒಂದು ಅಮೌಂಟ್ ರಿಲೀಸ್ ಆಗೋದಿಲ್ಲ. ನೀವು ಹೋಗಿ ತಿಳ್ಕೊಳ್ಬೇಕು ನಿಮ್ಮ ಒಂದು ಅಮೌಂಟ್ ಯಾಕೆ ಲೀನ್ ಆಗಿದೆ ಅಂತ. ಸೈಬರ್ ಕ್ರೈಮ್ ಇಂದ ಲೀನ್ ಆಗಿದೆಯಾ ಅಥವಾ ನೀವೇನಾದ್ರೂ ಸಾಲ ಗಿಲ ತಗೊಂಡಿದ್ರೆ EMI ಪೆಂಡಿಂಗ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಕಾರಣ ಎಲ್ಲ ಇರುತ್ತೆ. ಇದೊಂದೇ ಕಾರಣದಿಂದ ಲೀನ್ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಈ ಕಾರಣಗಳಿಂದನೇ ಲೀನ್ ಆಗುವಂತದ್ದು. ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದಾಗ ಇವಾಗ ಕ್ರಿಪ್ಟೋ ಕರೆನ್ಸಿ ಫಾರೆಕ್ಸ್ ಇಲ್ಲೆಲ್ಲ ಟ್ರೇಡ್ ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ ಇವೆಲ್ಲ ಕೂಡ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗಳಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇವೆಲ್ಲ ಇಲ್ಲೀಗಲ್. ಕೆಲವೊಂದಷ್ಟು ಲೀಗಲ್ ಅಲ್ವಾ ಬ್ರೋ ಅಂತ ಕೇಳ್ಬೋದು. ಇದೊಂದು ಗ್ರೇ ಏರಿಯಾದಲ್ಲಿ ಇದೆ. ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದೆ. ಈ ರೀತಿ ಕನ್ಫ್ಯೂಸ್ ಇದ್ರೆ ಕಂಪ್ಲೀಟ್ ಆಗಿ ಇದು ಇಲ್ಲೀಗಲ್, ನೀವು ಮಾಡಬಾರ್ದು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಈ ಒಂದು ಆಪ್ ಲೀಗಲ್ ಅಥವಾ ಇಲ್ಲೀಗಲ್ ಅಂತ ಅದು ನಿಮ್ಗೆ ತಕ್ಕಂತೆ ಆನ್ಸರ್ ಮಾಡುತ್ತೆ. ಒಂದೊಂದ್ಸಲ ಲೀಗಲ್ ಅಂತ ಹೇಳುತ್ತೆ, ಒಂದೊಂದ್ಸಲ ಇಲ್ಲೀಗಲ್ ಅಂತ ಹೇಳುತ್ತೆ. ಅದನ್ನ ನೀವು ನಂಬ್ಕೋಬೇಡಿ. ನಮ್ಮ ಗವರ್ನಮೆಂಟ್ ಏನ್ ರೆಗ್ಯುಲೇಟ್ ಮಾಡ್ತಾ ಇದೆಯಲ್ಲ ಅದೆಲ್ಲ ಲೀಗಲ್. ನಮ್ಮ ಒಂದು ಗವರ್ನಮೆಂಟ್ ಏನ್ ರೆಗ್ಯುಲೇಟ್ ಮಾಡಿಲ್ಲ ಅವೆಲ್ಲ ಇಲ್ಲೀಗಲ್. ಕಾಯಿನ್ ಸ್ವಿಚ್ ಅನ್ನು ಕೂಡ ನಾನು ಸರ್ಚ್ ಮಾಡಿದಾಗೆ FIU ಸರ್ಟಿಫೈಡ್ ಅಂತಾನೆ ಬಂತು. FIU ಸರ್ಟಿಫೈಡ್ ಆದ್ರೂ ಕೂಡ ನನ್ನ ಅಕೌಂಟ್ ಅಲ್ಲಿ ಇವಾಗ ಅಮೌಂಟ್ ಲೀನ್ ಆಗಿದೆ. ಈ ರೀತಿ ಪ್ರಾಬ್ಲಮ್ಸ್ ಗಳು ನೀವು ಕ್ರಿಪ್ಟೋ ಅಥವಾ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಬಂದೇ ಬರ್ತವೆ. ನೀವು ಬ್ಯಾಂಕ್ ಅಲ್ಲಿ ಹೋಗಿ ಪರ್ಟಿಕ್ಯುಲರ್ ರೀಸನ್ಸ್ ಅನ್ನ ಕೇಳ್ಕೊಳ್ಳಿ ಎಲ್ಲಿಂದ ಆಗಿದೆ ಅಂತ. ಹಾಗೆ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಂದ ಲಾಕ್ ಆಗಿದೆ, ಕೇಸ್ ನಂಬರ್ ಏನು, ಏನ್ ಕಂಪ್ಲೇಂಟ್ ಆಗಿದೆ, ಎಲ್ಲ ಒಂದು ಡೀಟೇಲ್ಸ್ ಅನ್ನ ತಗೋಬೇಕು. ಈ ಒಂದು ಡೀಟೇಲ್ಸ್ ಅನ್ನ ತಗೊಂಡು ನೀವು ಎರಡು ವೇ ಇದೆ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ನೀವು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ನೀವು ಈ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟು ಅವ್ರೇನ್ ಕೇಳ್ತಾರೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ನೀವು ರಿಲೀಸ್ ಆರ್ಡರ್ ನ ತಗೋಬಹುದು. ಅಥವಾ ನೀವು ಲಾಯರ್ ಅನ್ನ ಇಟ್ಟು ಕೋರ್ಟ್ ಮುಖಾಂತರ ನೋಟಿಸ್ ತಂದು ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಂಡು ಕೂಡ ನೀವು ಈ ಲೀನ್ ಅಮೌಂಟ್ ಅನ್ನ ರಿಲೀಸ್ ಮಾಡ್ಕೋಬಹುದು. ಈ ರೀತಿ ಆಪ್ಷನ್ಸ್ ಇದೆ. ನಿಮ್ಮ ನಿಯರೆಸ್ಟ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿ ನಾನು ಇನ್ನೋಸೆಂಟ್ ಇದ್ದೀನಿ ಅಂತ. ನೀವು ಇನ್ನೋಸೆಂಟ್ ಇದ್ರೆ ನೀವು ಯಾವುದೇ ರೀತಿಯಾದ ಒಂದು ಇಲ್ಲೀಗಲ್ ಆಕ್ಟಿವಿಟಿಲಿ ಭಾಗಿಯಾಗಿಲ್ಲ ಅಂತಂದ್ರೆ ಮಾತ್ರ ನಿಮ್ಮ ಒಂದು ಅಮೌಂಟ್ ರಿಲೀಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಮೌಂಟ್ ರಿಲೀಸ್ ಆಗಲ್ಲ. ನಿಮ್ಮ ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ನೀವು ಅಕೌಂಟ್ ಅನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಗಳನ್ನ ಅನುಭವಿಸಬೇಕಾಗುತ್ತೆ. ಈ ರೀತಿ ವೇ ಮುಖಾಂತರ ನೀವು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಹುಡ್ಕೋಬಹುದು. ಅಥವಾ ನೀವು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಬ್ಯಾಂಕ್ ಗೆ ಲೆಟರ್ ಕೂಡ ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ. ಬಟ್ ನಾನು ಗೂಗಲ್ ಅಲ್ಲಿ ತುಂಬಾ ರಿವ್ಯೂಸ್ ಅನ್ನು ಓದಿದ್ದೀನಿ. ನನ್ನ ಒಂದು ಅಮೌಂಟ್ ಲೀನ್ ಆದ್ಮೇಲೆ ರಿವ್ಯೂಸ್ ನೋಡಿದ್ಮೇಲೆ ನನ್ಗನ್ಸಿದ್ದು ಎಲ್ಲ ಕೂಡ ರಿವ್ಯೂಸ್ ಅನ್ನ ಹಾಕಿದ್ದಾರೆ. ಈ ರೀತಿ ಲೀನ್ ಆದ ಅಮೌಂಟ್ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಕೂಡ ಹಿಂದಕ್ಕೆ ಬಂದಿಲ್ಲ. ಅದೆಲ್ಲ ಬ್ಯಾಂಕ್ ಅಲ್ಲಿ ಹೋಲ್ಡ್ ಆಗೇ ಇದೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ನನ್ಗೆ ಇನ್ನ ಬಂದಿಲ್ಲ ಅಂತ ಇದೆ. ರೀಸೆಂಟ್ ಆಗಿ ಈ ಒಂದು ಆಕ್ಟಿವಿಟೀಸ್ ಇವಾಗ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಇವಾಗ ಫಾರೆಕ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್, ಹಾಗೆ ರೀಸೆಂಟ್ ಆಗಿ 2025 ಗ್ಯಾಮ್ಲಿಂಗ್ ಬಿಲ್ ಕೂಡ ಪಾಸ್ ಆಗಿದೆ. ಫಸ್ಟ್ ತುಂಬಾ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಇವಾಗ ಅದಕ್ಕೆಲ್ಲ ಅಲೋ ಮಾಡೋದಿಲ್ಲ. 2025 ಪ್ರಮೋಷನ್ ಆಫ್ ಗೇಮಿಂಗ್ ಆಕ್ಟ್ ಏನು ಪಾಸ್ ಆಗಿದೆ ಅದಾದ ನಂತರ ಇವಾಗ ಎಲ್ಲರ ಬ್ಯಾಂಕ್ ಅಕೌಂಟ್ ಮೇಲೂ ಕಂಡಿಡ್ತಾ ಇದ್ದಾರೆ. ಸೊ ನೀವೇನೇ ಸಸ್ಪಿಷಿಯಸ್ ಆಕ್ಟಿವಿಟಿ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಈ ರೀತಿ ಫಾರೆಕ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್, ಗ್ಯಾಮ್ಲಿಂಗ್ ವಿಡ್ರಾಲ್ಸ್ ಈ ರೀತಿ ಮಾಡಿದ್ರೆ ನೀವು ಸೇಫ್ ಇರೋದಿಲ್ಲ. ಕಂಪ್ಲೀಟ್ಲಿ ಅನ್ಸೇಫ್ ಆಗಿರ್ತೀರಾ. ತುಂಬಾ ಹುಷಾರಾಗಿರಿ. ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಆಮೇಲೆ ಅಕೌಂಟ್ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋ ಸಿಚುವೇಶನ್ ಎದುರು ಬರ್ಬೋದು. ಇದೆಲ್ಲ ಆದ್ಮೇಲೆ ನನಗೆ ಬಂದಂತ ಡೌಟ್ ಏನಂತಂದ್ರೆ ಈ ರೀತಿ ಲೀನ್ ಆಗಿರೋದು ನಾನು ಒಬ್ಬನಿಗೆ ಅಲ್ಲ, ಇಂಡಿಯಾದಲ್ಲಿ ಬೇಕಾದಷ್ಟು ಜನಕ್ಕಾಗಿದೆ. ನಾನು ರಿವ್ಯೂಸ್ ಅನ್ನ ತುಂಬಾ ನೋಡಿದ್ದೀನಿ ಗೂಗಲ್ ಅಲ್ಲಿ. ಬೇಕಾದಷ್ಟು ಅಮೌಂಟ್ ಕೋಟಿ ಗಟ್ಟಲೆ ಲೀನ್ ಆಗಿದೆ. ಈ ಅಮೌಂಟ್ ಎಲ್ಲ ಯಾರು ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಬ್ಯಾಂಕ್ ಗೆ ತುಂಬಾ ಬೆನಿಫಿಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ತಪ್ಪೋ ಸರಿನೋ ಗೊತ್ತಿಲ್ಲ. ಬಟ್ ಈ ಅಮೌಂಟ್ ಎಲ್ಲ ಬ್ಯಾಂಕ್ ಅಲ್ಲಿ ಇರುತ್ತೆ. ಅದನ್ನ ನಾವು ಕಸ್ಟಮರ್ ಆಗಿ ತೆಗೆಯೋಕ್ಕೂ ಆಗೋದಿಲ್ಲ. ಅದನ್ನ ನೀವು UPI ಮುಖಾಂತರ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ಅದಂಗೆ ಲಾಕ್ ಆಗಿರುತ್ತೆ ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವು ಈ ರೀತಿ ಪ್ರಾಬ್ಲಮ್ ಸಿಗಾಕೊಂಡಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಅಮೌಂಟ್ ಎಷ್ಟು ಲೀನ್ ಆಗಿದೆ ಅಥವಾ ಎಷ್ಟು ಹೋಲ್ಡ್ ಆಗಿದೆ, ನೀವು ಈ ರೀತಿ ಎಲ್ಲ ಮಾಡಿ ಏನೆಲ್ಲ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯಾದ ಫಿನಾನ್ಷಿಯಲ್ ಕಂಟೆಂಟ್ಗೆ ನಮ್ಮ ಒಂದು ಚಾನೆಲ್ ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.